ಎಸ್ ಥ್ಯಾಂಕ್ ಯು. ನಾನು ಮಾರುತಿ BM ಹಾವೇರಿ ಜಿಲ್ಲೆಯ ಜಿಲ್ಲಾ ವರದಿಗಾರ. ನೋಡಿ, ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಹೋಳಿ ಒಂದು ಕಡೆಗೆ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಅದನ್ನು ಕಾರು ಹುಣ್ಣಿಮೆ ಅಂದ್ರೆ ಸಾಕು, ರೈತರಿಗೆ ಇಷ್ಟವಾದ ಹಬ್ಬ. ತಮ್ಮ ನೆಚ್ಚಿನ ರಾಸುಗಳನ್ನ ಯಥೇಚ್ಛವಾಗಿ ಶೃಂಗರಿಸಿ ಈ ರೀತಿಯಾಗಿ ಬಂಡಿಯನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು ಹಬ್ಬವನ್ನ ಹಾವೇರಿ ತಾಲೂಕಿನ ಕಜಿ ಗ್ರಾಮದಲ್ಲಿ ಮಾಡುವಂತದ್ದು. ಇದರಿಂದ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ರೈತರು ತಲೆಯಲ್ಲಿ ಹಾಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿ ಈ ಕಜಿ ಗ್ರಾಮದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮತ್ತು ರುದ್ರಾಭಿಷೇಕವನ್ನು ಮಾಡಿದ ಆ ಬಳಿಕ ಈ ಒಂದು ಬಂಡಿಯನ್ನು ಓಡಿಸುವ ಪ್ರಕ್ರಿಯೆ ಮುಂದಾಗ್ತಾರೆ. ಪ್ರಮುಖವಾಗಿ ಈ ಒಂದು ಬ್ರಹ್ಮಲಿಂಗೇಶ್ವರನಿಗೆ ಬೇಡಿಕೊಂಡ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ಇನ್ನು ಮಕ್ಕಳಾಗದವರಿಗೆ ಮಕ್ಕಳಾಗಿರ್ಬೋದು ಮತ್ತು ಮದುವೆ ಆಗದ ಯುವಕರಿಗೆ ಮದುವೆ ಕೂಡ ಆಗುವಂತ ವ್ಯವಸ್ಥೆ ಕೂಡ ಆಗುವಂತ. ಹೀಗಾಗಿ ಜಾತ್ರೆಗೆ ಪ್ರತಿ ಬಾರಿ ಬರುವಂತಹ ಹೊರ ರಾಜ್ಯಗಳಿಂದ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ಹೊನ್ನುಗ್ಗಿ ಬಂಡಿಯಲ್ಲಿ ಭಾಗವಹಿಸುವಂತ ಪ್ರಕ್ರಿಯೆ ಇರುವಂತದ್ದು. ಪ್ರಮುಖವಾಗಿ ಪ್ರತಿ ಬಾರಿ ಅಂದ್ರೆ ಈ ಕಾರು ಹುಣ್ಣಿಮೆ ಅಂದ ತಕ್ಷಣ ಎತ್ತುಗಳನ್ನ ಸಿಂಗಾರ ಮಾಡಿ ಅವುಗಳನ್ನ ಕೊಬ್ಬರಿ ಕಟ್ಟಿ ಓಡಿಸುವಂತ ಪ್ರಕ್ರಿಯೆ ಹೋರಿ ಹಬ್ಬ. ಆದ್ರೆ ಇಲ್ಲಿ ಆ ಬಂಡಿಯ ಮೇಲೆ ಪ್ರತಿಯೊಬ್ಬರು ತಮ್ಮ ಎತ್ತುಗಳನ್ನು ತಂದು ವೀರರು ಅಂತಿರ್ತಾರೆ, ಅವರು ಉಪವಾಸ ಇದ್ದು ಪೂಜೆ ಮಾಡುವಂತದ್ದು. ಇವರೆಲ್ಲರೂ ಕೂಡ ಇದೀಗ ಆ ಬಂಡಿ ಮೇಲೆ ಇರ್ತಾರೆ. ಇನ್ನು ರೈತ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ರೈತರು ಇರ್ತಾರೆ, ಅವರೆಲ್ಲರೂ ಕೂಡಿ ಆ ಒಂದು ಬಂಡಿಗೆ ಎತ್ತುವನ್ನು ಕಟ್ಟುವ ಮುಖಾಂತರ ಈ ಒಂದು ಹೊನ್ನುಗ್ಗೆ ಅನ್ನೋ ಒಂದು ಸಂಪ್ರದಾಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸರಿಸುಮಾರು 100 ವರ್ಷಗಳ ಇತಿಹಾಸ ಇರುವ ಈ ಕಜ್ಜಿ ಗ್ರಾಮದ ಈ ಬಂಡಿ ಉತ್ಸವ ಏನಿದೆ ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂತದ್ದು. ಅದರಲ್ಲೂ ಕೂಡ ಈ ಬಂಡಿ ಉತ್ಸವ ಬಂದ್ರೆ ಸಾಕು, ಮಾಡಿದ ನಂತರವೇ ಮಳೆ ಬೆಳೆ ಚೆನ್ನಾಗುತ್ತೆ ಅನ್ನೋದು ರೈತರ ನಂಬಿಕೆ ಅಂತ ಕೂಡ ಹೇಳ್ಬೋದು. ಸಾವಿರಾರು ಜನರ ಮಧ್ಯೆ ಈ ಒಂದು ಬಂಡಿ ಓಡುವಂತದ್ದು ದೃಶ್ಯ ನೋಡ್ತಿರುವ ಹಾಗೆ ತಮ್ಮ ನೆಚ್ಚಿನ ರಾಸುಗಳಿರ್ತವೆ ಅವನು ಸಿಂಗಾರ ಮಾಡಿ ಈ ರೀತಿ ಬಂಡಿಗೆ ಕಟ್ಟಿ ಅವುಗಳನ್ನ ಓಡಿಸುವ ಪ್ರಕ್ರಿಯೆಯಲ್ಲಿ ಮುಂದಾಗ್ತಾರೆ. ಇದು ಹೊನ್ನುಗ್ಗಿ ಬಂಡಿ ಅಂತ ಹೇಳಿಬಿಡೋ ಕರೀತಾರೆ. ಕರಕ್ಕಿ ಬಂಡಿ ಅಂತ ಕೂಡ ಕರೆಯುವ ಕೆಲಸ ಆಗುತ್ತೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಬಂಡಿಗಳನ್ನ ಓಡಿಸುವ ಕೆಲಸವನ್ನು ಮಾಡುವ ಮುಖಾಂತರ ಈ ಕಾರು ಹುಣ್ಣಿಮೆಯನ್ನ ಅತಿ ಉತ್ಸುಕತೆಯಿಂದ ಇಲ್ಲಿ ರೈತರು ಮಾಡ್ತಾರೆ ಅಂತ ಹೇಳ್ಬೋದು. ಇದಾಗಿತ್ತು ಹಾವೇರಿ ನಗರದ ಸುದ್ದಿ ಅಂತ. ಮುಂದಿನ ಸುದ್ದಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್. ಓವರ್ ಟು ಯು.